ಇನ್ಸ್ಪಿರೇಷನಲ್ ಲೀಡರ್ ಏನ್ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿರೋದು ನನ್ನ ಪ್ರಕಾರ ನೆನ್ನೆ ಜಸ್ಪ್ರೀತ್ ಬುಮ್ರಾ ಅವರು. ಟಾಸ್ ಅಲ್ಲೇ ಏನ್ ಎನರ್ಜಿ ತಗೊಂಡ್ ಬರ್ತಾರ್ರಿ ಅವರು. ಅವ್ರು ಮಾತಾಡಿದಂತ ರೀತಿ, ಅವ್ರ ತಲೆಯಲ್ಲಿರುವಂತ ಕ್ಲಾರಿಟಿ, ಪ್ರಾಬಬ್ಲಿ ಈ ಅಕೇಶನ್ ಕಾಯ್ತಾ ಇದ್ರು ಅಂತ ಅನ್ಸುತ್ತೆ. 10ನೇ ಕ್ಯಾಪ್ಟನ್ ಆಗ್ತಾರೆ ಮುಂಬೈ ಇಂಡಿಯನ್ಸ್ ನ ಲೀಡ್ ಮಾಡಕ್ಕೆ, ಆಮೇಲೆ 5ನೇ ಕ್ಯಾಪ್ಟನ್ ಆಗ್ತಾರೆ ಫಸ್ಟ್ ಮ್ಯಾಚ್ ಅಲ್ಲೇ ವಿಕ್ಟ್ರಿನ ಪಡ್ಕೊಳ್ಳೋದಕ್ಕೆ. ಕೈರನ್ ಪೊಲಾರ್ಡ್, ರೋಹಿತ್ ಶರ್ಮಾ, ಹಾರ್ದಿಕ್ ಪಾಂಡ್ಯ, ಸೂರ್ಯಕುಮಾರ್ ಯಾದವ್ ಐ ಥಿಂಕ್ ಈ ಸಾಧನೆನ ಮಾಡಿದ್ರು. ಈಗ ಆ ಒಂದು ಎಲೈಟ್ ಲಿಸ್ಟ್ಗೆ ಜಾಯಿನ್ ಆಗ್ತಾರೆ ನಮ್ಮ ಜಸ್ಪ್ರೀತ್ ಬುಮ್ರಾ ಅವರು. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಟಾಸ್ ಗೆಲ್ಲೋದು ಇಂಪಾರ್ಟೆಂಟ್ ಆಗಬೇಕಾಗಿತ್ತು. ಯಾಕಂದ್ರೆ ಈ ಶ್ರೇಯಸ್ ಅಯ್ಯರ್ ಅವರ ತಂಡ ಫಸ್ಟ್ ಬ್ಯಾಟಿಂಗ್ ಆಡ್ತಾ ಮ್ಯಾಚ್ನ ಗೆದ್ದಿರೋದು ಕೇವಲ ಒಂದೇ ಬಾರಿ ಇಡೀ ಸೀಸನ್ ಅಲ್ಲಿ. ಅದು ಏನು 4 ಮ್ಯಾಚ್ಗೆ 1 ಮ್ಯಾಚ್ ಗೆದ್ದಿದ್ರು. ಈಗ 5 ಮ್ಯಾಚ್ ಅಲ್ಲಿ 1 ಮ್ಯಾಚ್ ಆಗೋಗಿದೆ. ಬೌಲಿಂಗು ಎಷ್ಟು ಚೆನ್ನಾಗಿ ರಿಸೋರ್ಸಸ್ ನ ಯೂಸ್ ಮಾಡ್ಕೊಳ್ತಾರೆ ನೋಡಿ. ಸೂರ್ಯಕುಮಾರ್ ಯಾದವ್ ಇಲ್ಲ, ಹಾರ್ದಿಕ್ ಪಾಂಡ್ಯ ಇಲ್ಲ, ಆದ್ರೂ ಕೂಡ ತೊಂದರೆನೇ ಇಲ್ಲ ಅಂತ ಒಳ್ಳೆ ಕಾಂಬಿನೇಷನ್. ಅಲ್ಲ ಗಜನ್ಫರ್ಗೆ ಬ್ರೇಕ್ ಕೊಡ್ತಾರೆ. ಅವ್ರಿಗೆ ಗೊತ್ತು ಈ ಪಿಚಲ್ಲಿ ಸ್ಪಿನ್ನರ್ ಅಷ್ಟೊಂದು ಕೆಲ್ಸಕ್ಕೆ ಬರಲ್ಲ, ಅದೇ ಒಬ್ಬ ಫಾರಿನ್ ಬ್ಯಾಟರ್ ಇದ್ರೆ ಬೆಟರ್ ಆಗುತ್ತೆ ಅಂತ ಶೆಫೆನ್ ರುಥರ್ಫೋರ್ಡ್ ಅವ್ರಿಗೆ ಆಡ್ಸಿರೋದು. ಅಪ್ ಫ್ರಂಟ್ ಪ್ರಿಯಾಂಶ್ ಆರ್ಯನ ಔಟ್ ಮಾಡ್ತಾರೆ. ದೀಪಕ್ ಚಾರ್ ಚೆನ್ನಾಗಿ ಬೌಲಿಂಗ್ ಮಾಡಿ ಅಂತ ಹೇಳಿದ್ರೆ ಜಸ್ಪ್ರೀತ್ ಬುಮ್ರಾ ಅವ್ರು ಯಾವಾಗಿದ್ರು ಸಪೋರ್ಟಿಂಗ್ ರೋಲ್ ಸಖತ್ತಾಗಿ ಮಾಡಿರೋದು. ಮಧ್ಯದಲ್ಲಿ ಯಾವ ತರ ಯೂಸ್ ಮಾಡ್ತಾರೆ ಶಾರ್ದುಲ್ ಠಾಕೂರ್ ಅವ್ರನ್ನ. ಪ್ರಾಬಬ್ಲಿ ಬೆಸ್ಟ್ ಬೌಲಿಂಗ್ ಪರ್ಫಾರ್ಮೆನ್ಸ್ ಶಾರ್ದುಲ್ ಠಾಕೂರ್ದು ಈ ಸೀಸನ್ ಅಲ್ಲಿ. ಅದರಲ್ಲೂ ಅವ್ರು ಹಾಕಿದಂಥ ಡೆಲಿವರಿ ಶ್ರೇಯಸ್ ಅಯ್ಯರ್ ಅವ್ರಿಗೆ ಠಿಳಿಂಗ್ ಅಂತ ಹೇಳಿಸಿದ್ದು. 4 ವಿಕೆಟ್ನ ಅವ್ರು ತಗೊಳ್ತಾರೆ. ಭಾವನ ಯಾವ ತರ ಯೂಸ್ ಮಾಡಬೇಕು ಅಂತ ತೋರಿಸ್ಕೊಟ್ಟಿರೋದು. ಅದಾದ್ಮೇಲಿಂದ ಡೆತ್ ಅಲ್ಲಿ ಇವರೇ ಬರ್ತಾರೆ, ಜವಾಬ್ದಾರಿ ತಗೋತಾರೆ. ಬಟ್ ಡೆತ್ ಅಲ್ಲಿ ನನ್ಗನ್ಸ್ತು ಸ್ವಲ್ಪ ಜಾಸ್ತಿನೇ ರನ್ಸ್ ಕೊಟ್ಬಿಟ್ರು ಅಂತ. ಯಾಕಂದ್ರೆ ಮಿಡ್ಲ್ ಓವರ್ಸ್ ಅಲ್ಲಿ ಯಾವ ತರ ಬ್ರಿಲಿಯಂಟ್ ಆಗಿ ಕಮ್ ಬ್ಯಾಕ್ ಮಾಡಿದ್ರು. ಐ ಥಿಂಕ್ ಅರೌಂಡ್ 80 ರನ್ ಏನೋ ಕೊಟ್ಬಿಟ್ಟು 5 ವಿಕೆಟ್ನ ತಗೊಳ್ತಾರೆ. ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಡೆತ್ ಅಲ್ಲಿ ಇವ್ರು ಆರಾಮಾಗಿ ಮೇಲ್ಗೈ ಸಾಧಿಸ್ತಾರೆ ಅಂತ ಹೇಳಿದ್ರೆ ವಿಷ್ಣು ವಿನೋದ್, ಒಮರ್ ಜಾಯಿ, ಬಾಟ್ಲೆಟ್ 3 ಜನ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡಿ 200 ಪಾಸ್ ಮಾಡಕ್ಕೆ ಅನುಕೂಲ ಮಾಡ್ಕೊಡ್ತಾರೆ. ಈ ಮುಂಬೈ ಇಂಡಿಯನ್ಸ್ ತಂಡ ಹೊಡಿಯಕ್ಕಾಗತ್ತಾ ವಿತೌಟ್ ಸೂರ್ಯ, ವಿತೌಟ್ ಹಾರ್ದಿಕ್ ಅಂತ ಹೇಳಿದ್ರೆ ರೋಹಿತ್ ಶರ್ಮಾ ಇಂದನೂ ಕಾಂಟ್ರಿಬ್ಯೂಷನ್ ಬರ್ದೇ ಇದ್ರು ಗೆಲ್ತೀವಿ ಅಂತ ತೋರಿಸಿದ್ರು. ರಯಾನ್ ರಿಕಲ್ಟನ್ ಅವರು ಆಡಿದಂತ ಇನ್ನಿಂಗ್ಸು. ಅದಾದ್ಮೇಲಿಂದ ವಿಲ್ ಜಾಕ್ಸ್ ಯಾವ ತರ ಆಡ್ತಾರೆ. ತಿಲಕ್ ವರ್ಮಾ ಸ್ಟ್ಯಾಂಡ್ ಔಟ್ ಪರ್ಫಾರ್ಮೆನ್ಸ್ ನಿನ್ನೆ ಕೊಟ್ಟಿರೋದು. ಕ್ರೂಷಿಯಲ್ ಟೈಮ್ ಅಲ್ಲಿ ಈ ವ್ಯಕ್ತಿ ಹೇಳ್ತಾ ಇದ್ದಾರೆ, ಗುರು ನನ್ನ ಮೇಲೆ ನೀವು ಡಿಪೆಂಡ್ ಆಗ್ಬೋದು ಅಂತ. ಆಲ್ರೆಡಿ ಒಂದು ಶತಕನ ಹೊಡೆದಿರ್ತಾರೆ. ಈಗ ಮತ್ತೊಮ್ಮೆ ಬಂದಿರೋದು, ಆ ಕಾಂಟ್ರಿಬ್ಯೂಟ್ ಮಾಡಿರೋದು. ಮತ್ತೆ ವಿಲ್ ಜಾಕ್ಸು, ತಿಲಕ್ ವರ್ಮಾ ಅವರ ಕ್ರೂಷಿಯಲ್ ಪಾರ್ಟ್ನರ್ಶಿಪ್ ಟು ಎನ್ ಎಕ್ಸ್ಟೆಂಟ್ ಹೆಲ್ಪ್ ಮಾಡಿದ್ದು ಅಥವಾ ಗೆಲುವಿಗೆ ಕಾರಣ ಆಗಿದ್ದು.